ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಶ್ವೇತಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿದ್ದೀವಿ? ನಾವಿವತ್ತು ಶ್ರೀರಾಮ್ಪುರದಲ್ಲಿದ್ದೀವಿ. ನೋಡಿ, ಒಂದು ಡ್ರೆಸ್ ಅಂಗಡಿಗೆ ಬಂದಿದ್ವಿ. ಎಷ್ಟು ಚೆನ್ನಾಗಿದೆ ಅಂತ ವೆರೈಟಿ ಡ್ರೆಸ್ಸಸ್ಸು, ಕಾಟನ್ ಡ್ರೆಸ್ಸಸ್ ಇದೆ, 3 ಪೀಸ್ ಸೆಟ್ಟು, 2 ಪೀಸ್ ಸೆಟ್ಟು, ತುಂಬ ಚೆನ್ನಾಗಿದೆ. ವೆರೈಟಿ ಆಫ್ ಡ್ರೆಸ್ಸಸ್ ಇತ್ತು. ನೋಡ್ಬೋದು ನೀವೇನೆ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಈಗ ಟ್ರೆಂಡಿಂಗಲ್ಲಿರೋವಂಥದ್ದು. ಹಾಗಾಗಿ ನಾವು ನೋಡಿದ್ವಿ. ಇಲ್ಲಂತೂ ಸುಮಾರು ಅಂಗಡಿಗಳಿದ್ದಾವೆ. ಈ ಅಂಗಡಿ ಫಸ್ಟ್ ಸ್ಟಾರ್ಟಿಂಗ್ ಹೋಗಿದ್ದ ಅಂಗಡಿ ಇದು. ತುಂಬ ಚೆನ್ನಾಗಿತ್ತು. 1200 1300 ಎಲ್ಲ ರೇಟಲ್ಲೂ ಇದೆ. ನೋಡ್ಬೋದು, ತುಂಬ ಫ್ಯಾನ್ಸಿಯಾಗಿದೆ. ಬೇಕಂದರೆ ಯಾವ್ದಾದ್ರು ಫಂಕ್ಷನ್ಗಳಿಗೆಲ್ಲ ವೇರ್ ಮಾಡ್ಬೋದು, ಆ ರೀತಿ ಇದೆ ಇಲ್ಲಿ. ಶ್ರೀರಾಮ್ಪುರದಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೋಡೋಣ ಅಂತ ಹೇಳಿ ನಾವು ಇವತ್ತು ಬಂದಿದ್ದೀವಿ. ನೋಡಿ, ಮಕ್ಕಳಿಗೆಲ್ಲನೂ ಎಷ್ಟು ಫ್ಯಾನ್ಸಿಯಾಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ. ನಮಗೆ ಜೀನ್ಸ್ ಮೇಲೆ ಟಾಪ್ಸ್ ಎಲ್ಲ ಸಿಗುತ್ತೆ. ಮತ್ತು ಜೆಂಟ್ಸ್ಗೂ ಅಷ್ಟೇ ಶರ್ಟ್ ಪೀಸು, ಪ್ಯಾಂಟ್ ಪೀಸು ವೆರೈಟಿ ಆಗಿದೆ. ಚಿಕ್ಕಪೇಟೆ ಥರ ಸೇಮ್ ಇಲ್ಲೂ ಅಷ್ಟೇ ಶಾಪಿಂಗ್ ಏರಿಯಾ. ನೋಡ್ಬೋದು, ಫ್ರೀ ಇದ್ದಾಗ ಒನ್ ಟೈಮ್ ಬಂದು ಇಲ್ಲಿ ಶಾಪ್ ಮಾಡ್ಬೋದು. ನೋಡಿ, ಇಲ್ಲೆಲ್ಲ ವೆಲ್ವೆಟ್ ಮೇಲೆ ಈ ರೀತಿ ಎಲ್ಲ ಡಿಸೈನ್ ವರ್ಕ್ಗಳು ತುಂಬ ಚೆನ್ನಾಗಿದ್ದಾವೆ. ನಾವು ನೋಡೋಣ ಅಂತ ಹೇಳಿಬಿಟ್ಟು ಬಂದ್ವಿ. ನೋಡಿ, ಎಷ್ಟು ಅಂಗಡಿಗಳಿದ್ದಾವೆ ಅಂತಂದರೆ ಕಣ್ಣಿಗೆ ಬೇಕಾದಂಥ ಬಟ್ಟೆಗಳಿದ್ದಾವೆ. ಡಿಸೈನ್ ಇದೆ, ಕಲ್ಲರ್ಸು. ನಮ್ಗೆ ಯಾವ ರೀತಿ ನಾವು ಫೋಟೋ ತೊಗೊಂಡು ಹೋದರೆ ಈ ರೀತಿದು ಬೇಕು ಅಂತ ಆ ರೀತಿ ಸಿಗುತ್ತೆ ನಮಗೆ. ಬಟ್ ಸೀರೆಗಳು ಎಲ್ಲ ಸಿಗುತ್ತೆ. ಚೆನ್ನಾಗಿದೆ, ಕಮ್ಮಿ ರೇಟ್ಗೆ ಸಿಗುತ್ತೆ. ವೆಲ್ವೆಟಲ್ಲೂ ಇದೆ ನೋಡಿ. ಇಲ್ಲಿ ನಾವು ವೆಲ್ವೆಟ್ ಹಳೆ ಡಿಸೈನ್ ಆಯಿತು ಅಂದ್ಕೊತಾ ಇದ್ವಿ. ಈಗ ವೆಲ್ವೆಟಲ್ಲೇ ಚುಮ್ಕಿ ಮೇಲ್ಗಡೆ ವರ್ಕ್ ಇರೋವಂಥದ್ದೆಲ್ಲ ಬಂದಿದೆ. ಅವಾಗೆಲ್ಲ ನನ್ನ ಮಕ್ಕಳಿಗೆಲ್ಲ ತೊಗೊಂಡಿದ್ದೆ ಪ್ಲೈನ್ ವೆಲ್ವೆಟಲ್ಲಿ, ಸ್ವಲ್ಪ ಬುಟ್ಟ ಇರೋವಂಥದ್ದು ಆ ಥರದ್ದೆಲ್ಲ ತೊಗೊಂಡಿದ್ವಿ. ಈಗ ಅದಕ್ಕೆ ಚುಮ್ಕಿ ವರ್ಕ್ ಎಲ್ಲ ಬಂದಿದೆ. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಹೋಲ್ಸೇಲ್ ರೇಟಲ್ಲಿ ಸೇಲ್ ಮಾಡ್ತಾರೆ. ಹಾಗಾಗಿ ನಾವು ತುಂಬ ತೊಗೊಂಡ್ರೆ, ಅಂದರೆ ನಾವು ಏನಾದರೂ ಸೇಲ್ ಮಾಡೋ ಥರ ಇದ್ದರೆ ಅಥವಾ ನಮಗೆ ಸ್ಟಿಚ್ ಮಾಡಿಸ್ಕೋಬೇಕಾಗಿರೋ ಥರ ಇದ್ದರೆ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಹೋಲ್ಸೇಲ್ ರೇಟ್ ಇರೋದ್ರಿಂದ ಇಲ್ಲಿ ಕಮ್ಮಿನೂ ಸಿಗುತ್ತೆ. ಪ್ಲೈನ್ ವೆಲ್ವೆಟು ಇದೆ, ಈ ಥರ ವರ್ಕ್ ಇರೋವಂಥ ವೆಲ್ವೆಟ್ಗಳು ಇದ್ದಾವೆ. ನೋಡಿ, ಎಷ್ಟು ಕಲರ್ಸ್ ಇದೆ ಅಂತಂದರೆ ನೀವೇ ನೋಡ್ತಾ ಇದ್ದೀರಲ್ಲ. ತುಂಬ ಚೆನ್ನಾಗಿತ್ತು. ಇಲ್ಲೊಂದು ಸ್ಯಾರಿ ಅಂಗಡಿ ಇತ್ತು. ಆ ಸ್ಯಾರಿ ಅಂಗಡಿಲೂ ಅಷ್ಟೇ ಸಿಂಪಲ್ ಸ್ಯಾರೀಸೇ 300 350 500 ಆ ರೇಂಜಿಗಿತ್ತು. ನೋಡ್ಬೋದು ಇಲ್ಲಿ ನೋಡಿ ವೆಲ್ವೆಟು. ಮತ್ತು ಇದೆಲ್ಲ ಸ್ಯಾರೀಸ್ಗಳೇ. ಇದು ಇಲ್ಲಿ ತಗ್ಲಾಕಿದಾರಲ್ಲ, ಇದೆಲ್ಲ ಸ್ಯಾರಿ ಪೀಸ್ಗಳೇ. 6 ಮೀಟರ್ಸ್ 6.5 ಮೀಟರ್ಸ್ ಎಲ್ಲ ಇದೆ. ಚೆನ್ನಾಗಿದೆ. ನಾವು ಇಲ್ಲೇ ಒಂದು ಸ್ಯಾರಿ ಶಾಪ್ ಇತ್ತು, ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಸಿಂಪಲ್ ಸ್ಯಾರೀಸೇ, ರೇಟು ವರ್ತ್ ಅನ್ನಿಸ್ತು, ಕ್ವಾಲಿಟಿನೂ ಚೆನ್ನಾಗಿದೆ. ಹಾಗಾಗಿ ನೋಡೋಣ ಯಾವ್ದಾದ್ರು ಇಷ್ಟ ಆದರೆ ಅಂತ ಅಂದ್ಬಿಟ್ಟು ಈಗ ಇಲ್ಲಿ ಒಳಗಡೆ ಬಂದ್ವಿ. ನೋಡಿ, ಕಲರ್ ಕಾಂಬಿನೇಷನು ಅಷ್ಟೇ ಸೂಪರಾಗಿದೆ. $300 $600 ಮತ್ತು ನೀವು ಒಮ್ಮ ತೊಗೊಂಡಿತ್ತಲ್ಲ ಇದು ನೋಡು. ಕಲ್ಲರ್ ಅದೇ ಕಲ್ಲರ್ ಎಷ್ಟಿದು ಹೇಳು. ಬಟ್ಟೆ ನೋಡು, ತುಂಬ ಚೆನ್ನಾಗಿದ್ದಾವೆ ಈ ಅಂಗಡಿಯಲ್ಲಿ ಸೀರೆಗಳು. ಸ್ವಲ್ಪ ಮಂದ ಇದೆ. ಹಾಂ, ಕರೆಕ್ಟ್, ಈಗ ನೆನಪಾಯ್ತು. ಇದೆಲ್ಲ ಸ್ಯಾರೀಸ್ ನೋಡಿ 300 600 ರೇಂಜಲ್ಲಿದೆ. ಶ್ರೀರಾಮ್ಪುರದಲ್ಲಿ ತುಂಬ ಚೆನ್ನಾಗಿದೆ. ಹೋಲ್ಸೇಲ್ ಅಂಗಡಿ ಇದು. ಸ್ಯಾರೀಸ್ ಇದೆಲ್ಲ ಮ್ಯಾಟ್ಸ್ಗಳು. ಇಲ್ಲೆಲ್ಲ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ. ಬೆಡ್ಶೀಟ್ ಆಗಿರ್ಬೋದು, ಮ್ಯಾಟ್ಸ್ಗಳಾಗಿರ್ಬೋದು, ಕೆ ಜಿ ಲೆಕ್ಕದಲ್ಲಿ ಸೇಲ್ ಮಾಡೋದ್ರಿಂದ ನೋಡಿ ಯಾವ ರೀತಿ ಎಲ್ಲ ಹಾಕಿದ್ದಾರೆ ಅಂತ. ಎಷ್ಟು ಮ್ಯಾಟ್ಸು? ಕೆ ಜಿ 400. ಬೇರೆ ಥರದವಿಲ್ವಾ? ಇಲ್ಲ, ಅದೇ ಅಮ್ಮ ಈ ಥರ ಡೋರ್ ಮ್ಯಾಟ್ಸ್ಗಳು ಹೇಳಿತ್ತಲ್ಲ. $400. ಓಪನ್ ಮಾಡಿ ನೀರಿಗೆ ಹಾಕಿದ್ರೆ ಏನಾಗಲ್ವಾ? ಬಬಲ್ಸ್ ಥರ ಏನು ಬರಲ್ಲ? ಬಬಲ್ಸ್ ಸಿಂಕೇಜ್ ಏನಾರಾದ್ರೆ ವಾಪಸ್ 3 ಮೀಟರ್ ಇದು ಓಪನ್ ಮಾಡಿ ದೊಡ್ಡದು ಬರುತ್ತೆ. ಏನಾರ ತಂದು ವಾಪಸ್ ಕೊಡಿ, ಕಾಸು ಕೊಡ್ತೀವಿ. ಇದೆಲ್ಲ ಯಾವ್ದು ತೊಗೊಂಡ್ರು ಅಷ್ಟೇನಾ? 350.
ಇನ್ನು ಜಾಸ್ತಿ ಬೇಕಂದ್ರೆ 1 ಮೀಟರ್ ಅಷ್ಟೇ 100-150 ರೂಪಾಯಿ ಜಾಸ್ತಿ ಆಗುತ್ತೆ. ಸೊ ನೋಡಿ ಇದು ಕರ್ಟನ್ನು, ಇದು 300-350 ಇಂದ ಸ್ಟಾರ್ಟ್ ಅಂತೆ. ಚೆನ್ನಾಗಿದೆ ಕಲರು, ಚೆನ್ನಾಗಿದಲ್ಲ. ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು ಎಲ್ಲ ಇಲ್ಲಿ ಬಂದರೆ ಆರಾಮಾಗಿ ತೊಗೋಬೋದು. ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ತುಂಬ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ, ನೋಡ್ಬೋದು. ಈಗ ಚಳಿಗೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹೊದ್ಕೊಳ್ಳೋದಕ್ಕೆ. ಸೊ ಇಲ್ಲೂ ಅಷ್ಟೇ ಸುಮಾರೆಲ್ಲ ಬೆಡ್ಶೀಟ್ಗಳು ಮತ್ತು ಸೋಫಾ ಕವರ್ಸ್ಗಳು ಎಲ್ಲ ಸುಮಾರು ಇದ್ವು. ಸೊ ಅಂದರೆ ಟೈಮ್ ಇದ್ದು ಹೋಗಬೇಕು, ಬೆಳಗ್ಗೆನೇ ಹೋದರೆ ಸಂಜೆವರೆಗೂ ಎಲ್ಲ ನೋಡ್ಕೊಂಡು ಬರ್ಬೋದು. ಶ್ರೀರಾಮ್ಪುರದಲ್ಲಿ ಒಂದು ದಿವಸಕ್ಕೆ ಅರ್ಧ ದಿನಕ್ಕೆ ಇಲ್ಲ ಒಂದು 2-3 ಅವರ್ ಟೈಮ್ ಇದೆ ಅಂತ ಹೋಗಿ ನೋಡ್ಕೊಂಡು ಬರೋದಕ್ಕೆ ಆಗಲ್ಲ, ಯಾಕಂದರೆ ಸುಮಾರು ಅಂಗಡಿಗಳಿರುತ್ತೆ. ಸೊ ಎಲ್ಲ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಟೈಮೇ ಆಗಿಬಿಡುತ್ತೆ. ಬ್ಲ್ಯಾಂಕೆಟ್ಗಳೆಲ್ಲ ತುಂಬ ಚೆನ್ನಾಗಿದೆ, ಸಾಫ್ಟಾಗಿರೋವಂಥದ್ದು. ನೋಡಿ ಇದು ಕಾರ್ನರಲ್ಲೇ ಇರೋವಂಥದ್ದು ಶಾಪ್ ಇದು. ಶಾಪ್ ನೇಮ್ ಏನೋ ನೋಡ್ಕೊಳ್ಳಿಲ್ಲ, ಮರೆತುಬಿಟ್ಟೆ. ಸೊ ನೋಡಿ ಈಚೆ ಎಲ್ಲ ಈ ರೀತಿ ಹಾಕಿರ್ತಾರೆ. ಸೊ ಇದೆಲ್ಲ ಕೆ ಜಿ ಲೆಕ್ಕದಲ್ಲಿ ಕೊಡೋವಂಥದ್ದಲ್ವ, ಹಾಗಾಗಿ ಎಲ್ಲನೂ ಅಷ್ಟು ರಾಶಿ ಹಾಕಿದ್ದಾರೆ. ನೆಕ್ಸ್ಟ್ ಇದೊಂದು ಬೇರೆ ಅಂಗಡಿ ಇದು, ಅಂದರೆ ಇದು ಸ್ಯಾರೀಸು, ಕಾಟನ್ ಸ್ಯಾರೀಸು, ಮತ್ತು ಇಲ್ಲಿ ಇದೆಲ್ಲ ಸ್ಯಾರೀಸೇನೆ ಇಲ್ಲ ಹ್ಯಾಂಗ್ ಮಾಡಿರೋ ಅಂಥದ್ದೆಲ್ಲ. ಮತ್ತು ಇದೆಲ್ಲ ನೋಡಿ ಪೀಸ್ಗಳು, ಅಂದರೆ ತಾನಲ್ಲಿ ಹರಿದು ಮಿಕ್ಕಿರುತ್ತಲ್ವ ಪೀಸ್ಗಳು, ಅದನ್ನೆಲ್ಲ ಡ್ರೆಸ್ ಮೆಟೀರಿಯಲ್ದದು ಹೊರಗಡೆ ಹಾಕಿರ್ತಾರೆ. ಬೇಕಂದರೆ 100 ರೂಪೀಸ್ 1 ಪೀಸ್ ಅಂತ, ಅಂದರೆ 2 ಮೀಟ್ರು 2.5 ಮೀಟ್ರು ಆ ರೀತಿ ಇರುತ್ತೆ. ಬೇಕಂದರೆ ನಾವು ಡ್ರೆಸ್ಗೆಲ್ಲ ಆಗುತ್ತೆ ತೊಗೊಬೋದು. ಇದು ಅಷ್ಟೇ ಎಲ್ಲನೂ, ಇದೆಲ್ಲ ಸ್ಯಾರಿ ಅಂತೆ, ಸಿಂಪಲ್ ಸ್ಯಾರೀಸು, ವೆಯ್ಟ್ಲೆಸ್ ಇರೋವಂಥದ್ದು. ತುಂಬ ಚೆನ್ನಾಗಿತ್ತು, ಕಲರ್ಸು ಅಷ್ಟೇ ವೆರೈಟಿ ಕಲರ್ಸ್ ಇತ್ತು. ಸೊ ಮಕ್ಕಳಿಗೆ ಲಂಗ ಬ್ಲೌಸು ಅಥವಾ ಈ ಥರ ಗೌನ್ ಥರದ್ದು ಏನಾದರೂ ಸ್ಟಿಚ್ ಮಾಡಿಸ್ಬೇಕಂದ್ರೆ ಆಗುತ್ತೆ. ಸೊ ನೋಡಿ ಇದು ಅಷ್ಟೇ ಇಷ್ಟು ಕಲರ್ಫುಲ್ಲಾಗಿದೆ ಅಲ್ಲ, ಇದೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಫಾಗಿ ಕೂರುತ್ತೆ ಆ ರೀತಿ ಬಟ್ಟೆಗಳಿದು. ಕಾಟನ್ ಥರ ಇತ್ತು, ಬಾರ್ಡರ್ ಇದೆಯಲ್ಲ, ಹಾಗಾಗಿ ನೋಡಿದೆ ನಾನು. ಸೊ ನೋಡಿ ಇದು ಈ ರೀತಿದು ಒಂದು 2 ಮೀಟ್ರ್ ಇತ್ತು. ಸೊ ಹಾಗಾಗಿ ನಾವು ಒಂದು ಟಾಪ್ ಹಾಕೊಬೋದು, ಅದಕ್ಕೂ ಸ್ಟಿಚ್ ಮಾಡಿಸ್ಕೊಬೋದು ಅಂತ ಹೇಳಿ ತೊಗೊಂಡ್ವಿ. ಇಲ್ಲಿ ಕಾಟನ್ ಸ್ಯಾರಿಗಳು ತುಂಬ ಚೆನ್ನಾಗಿದ್ವು, ಆಫೀಸ್ ವೇರ್ಗೆ, ಎಲ್ಲರೂ ಫಂಕ್ಷನ್ ವೇರ್ಗೆ. ಕಾಟನ್ ಸ್ಯಾರಿ ಅಂತೂ ನಾನು ಫಸ್ಟು ತುಂಬ ಇಷ್ಟಪಡ್ತಿದ್ದೆ, ಬರೀ ಕಾಟನ್ ಸ್ಯಾರೀಸೇ ಇತ್ತು ನನ್ನ ಹತ್ರ. ಸೊ ಆ ರೀತಿದೆಲ್ಲ 500-400 ಆ ರೀತಿ ಕಾಟನ್ ಸ್ಯಾರೀಸ್ಗಳು ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತಿಲ್ಲಿ. ಸೊ ಬಂದು ಟೈಮ್ ಇದ್ದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು, ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು. ಸೊ ಇದು ಅಷ್ಟೇ ಎಲ್ಲನೂ ಮಕ್ಕಳಿಗೆ, ನಮಗೆ ಎಲ್ಲ ಗೌನ್ಸ್ಗಳು ಅಥವಾ ಲೆಹೆಂಗಾಗಳು ಸ್ಟಿಚ್ ಮಾಡೋ ಮೆಟೀರಿಯಲ್ಸ್ ಇದೆಲ್ಲನೂ ನಾವು ಬಂದಿರೋ ಅಂಥದ್ದು. ಸೊ ಇಲ್ಲೆಲ್ಲ ಫುಲ್ಲು ಇದೆ ಅಂಗಡಿಗಳು, ಡ್ರೆಸ್ ಮೆಟೀರಿಯಲ್ಸ್ದು. ನೋಡಿ ಬ್ಲ್ಯಾಕಲ್ಲಿದೆ ಇಲ್ಲಿ, ಇದೊಂಥರ ಮೆಟೀರಿಯಲ್ ಕಾಟನ್ನು. ಇದೊಂಥರ ಚೆನ್ನಾಗಿದೆ. ಇದಕ್ಕೆ ಅದಕ್ಕೆ ಬ್ಲ್ಯಾಕಲ್ಲಿ ಬೇಕಿತ್ತು. ಬ್ಲ್ಯಾಕ್ ಇಲ್ವಾ? ಹಾಂ, ಎಷ್ಟಿದು ಮೀಟ್ರು? ಅದನ್ನೇ ಹೇಳಿ, ಇದು ಮೀಟರೇ ಅಷ್ಟು ಬರುತ್ತೆ. ಇದು 350ನಾ? ಎಷ್ಟಿದು? 750. ಎಷ್ಟು ಮೀಟರು? 250. ನಾವು ಡ್ರೆಸ್ ಸ್ಟಿಚ್ ಮಾಡಿಸೋದಕ್ಕೆಲ್ಲ ತುಂಬ ಚೆನ್ನಾಗಿರೋವಂಥ ಬಟ್ಟೆಗಳಿದ್ವು. ನಾವು ಟೈಲರ್ ಹತ್ರ ಎಷ್ಟು ಮೀಟರ್ ಬೇಕು ಅಂತ ಬೇಕಂದರೆ ಕೇಳ್ಕೊಂಡು ಹೋಗಿ ಅಲ್ಲಿ ತೊಗೊಂಡು ಬರ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಸುಮಾರು ಅಂಗಡಿಗಳು ಈಗ ಎಲ್ಲ 1 ಗಂಟೆ ಆಗಿದೆ, ಟೈಮು ಈಗ ಓಪನ್ ಆಗ್ತಾ ಇದೆ. ಸೊ ನಾವು ಬೇಗ ಹೋಗಿದ್ವಿ, 12 ಗಂಟೆಗೆ ಹೋಗಿದ್ವಿ. ಹಾಗಾಗಿ ಅವಾಗ ನಾವು ಹೋಗಬೇಕಾದ್ರೆ ಇಷ್ಟು ಅಂಗಡಿಗಳು ಓಪನ್ ಇರಲಿಲ್ಲ. ಈಗ ನಾವು ವಾಪಸ್ಸು ಒಳಗೆಲ್ಲ ಹೋಗಿ ನೋಡ್ಕೊಂಬರೋ ಅಷ್ಟರಲ್ಲಿ ಈಗ ಎಲ್ಲ ಅಂಗಡಿಗಳು ಓಪನ್ ಆಗ್ತಾ ಇದೆ. ಸುಮಾರು ಅಂಗಡಿಗಳಿದ್ದಾವೆ ಒಳಗಡೆ, ಸಂದಿಲೆಲ್ಲ ಹೋದರೆ ಸುಮಾರು ಅಂಗಡಿಗಳಿದ್ದಾವೆ, ಅಲ್ಲಿಂದ ಕಮ್ಮಿ ರೇಟಿಗೆ ಸಿಗ್ಬೋದು ಅನಿಸುತ್ತೆ. ಇದೆಲ್ಲ ಡೋರ್ ಮ್ಯಾಟ್ಸ್ಗಳಿರುವಂಥದ್ದು. ಇಲ್ಲಿ ಅಂಗಡಿಗಳೇನು ಯಾವತ್ತೂ ಕ್ಲೋಸ್ ಇರಲ್ಲ, ಯಾವಾಗಲೂ ಓಪನ್ ಇರುತ್ತೆ. ಸ್ಯಾಟರ್ಡೆ ಸಂಡೇಸು ಎಲ್ಲ ಡೇನೂ ಓಪನ್ ಇರುತ್ತೆ, ಹಾಗಾಗಿ ಹೋಗಿ ಪರ್ಚೇಸ್ ಮಾಡ್ಬೋದು ಆರಾಮಾಗಿ. ಒಳ್ಳೊಳ್ಳೆ ಫ್ಯಾಬ್ರಿಕ್ಸ್ಗಳೆಲ್ಲ ಇರುತ್ತೆ ಇಲ್ಲಿ, ಸುಮಾರು ತುಂಬ ಚೆನ್ನಾಗಿರೋ ಫ್ಯಾಬ್ರಿಕ್ ಅಂಗಡಿಗಳೆಲ್ಲ ಇರುತ್ತೆ. ನೋಡ್ಬೋದು ಮೆಟೀರಿಯಲ್ಸು, ಇಷ್ಟಾದರೆ ತೊಗೋಬೋದು, ಇಲ್ಲಾಂದರೆ ಇನ್ನೊಂದು ಅಂಗಡಿಗೆ ಹೋಗ್ಬೋದು, ಅಲ್ಲಿ ನೋಡ್ಬೋದು. ಮೆಟೀರಿಯಲ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಪೀಸ್ಗಳೆಲ್ಲ ಇರುತ್ತೆ. ಸೊ ಕಮ್ಮಿ ರೇಟ್ಗೆ ಕೊಡ್ತಾರೆ. ಡ್ರೆಸ್ ಮೆಟೀರಿಯಲ್ಗೆ 2.5 ಮೀಟರ್ ಬೇಕು. ಸೊ ಅದೆಲ್ಲ 100 ರೂಪೀಸಿಗೆ ಪೀಸ್ ಅಂತ ಹೊರಗಡೆ ಹಾಕಿರ್ತಾರೆ, ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟೊಂದು ಅಂಗಡಿಗಳಿದ್ದಾವೆ ಅಂತ.
ಹೀಗೆ ಶಾಪಿಂಗ್ ಎಲ್ಲ ಮುಗಿಸಿ ಆಲ್ರೆಡಿ ವಾಪಸ್ ಬರ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ತೊಗೋಬೋದು, ಬಟ್ ಅದನ್ನು ತೊಗೊಂಡು ಹಿಡ್ಕೊಂಡು ಬರೋದಕ್ಕೆ ತುಂಬ ಕಷ್ಟ. ಮ್ಯಾಟ್ಗಳಾಗಿರ್ಬೋದು ಅಥವಾ ಬೆಡ್ ಸ್ಪ್ರೆಡ್ಗಳಾಗಿರ್ಬೋದು, ಡ್ರೆಸ್ ಮೆಟೀರಿಯಲ್ ಎಲ್ಲ ತೊಗೊಂಡ್ರೆ ಕೈಯಲ್ಲಿ ಹಿಡ್ಕೊಂಡು ಬರೋದಕ್ಕೆ ಕಷ್ಟ. ಯಾಕಂದರೆ ಇಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳಿದೆಯಲ್ಲ, ನಾವು ವೆಹಿಕಲಲ್ಲಿ ಹೋಗಿ ಅಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ತುಂಬ ಕಷ್ಟ. ಪಾರ್ಕಿಂಗ್ ಎಲ್ಲ ಇರೋದಿಲ್ಲ, ಹಾಗಾಗಿ ಹುಡುಕಬೇಕಾಗುತ್ತೆ. ಹಾಗಾಗಿ ಓನ್ ವೆಹಿಕಲಲ್ಲಿ ಹೋಗಿದ್ರೆ, ಬಸ್ಸಲ್ಲಿ ಹೋದರೆ ಅಥವಾ ಕ್ಯಾಬಲ್ಲಿ ಆಟೋದಲ್ಲಿ ಎಂಥಲ್ಲಾದ್ರೂ ಹೋದರೆ ಬೆಟರ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ ಎಷ್ಟು ಇದ್ದಾವೆ ಅಂತ, ವೆರೈಟಿ ಡಿಸೈನ್ಸ್ ಇದೆ, ಹೋಗಿ ನೋಡ್ಬೋದು ಯಾವ ಡಿಸೈನ್ ಬೇಕಾದ್ರೂ. ಇದು ಎಲ್ಲ ಸ್ವಲ್ಪ ಮುಸ್ಲಿಮ್ ಏರಿಯಾ ಆಗಿರೋದ್ರಿಂದ ಸೊ ಅವ್ರಿಗೆ ಆಗುವಂಥದ್ದು ಬಟ್ಟೆಗಳೇ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಮಿಣ ಅನ್ನೋದು ಚುಮ್ಕಿ ಇವೆಲ್ಲ ತುಂಬ ಅವ್ರಿಗೆ ಆಗುವಂಥದ್ದೇ ಇರುತ್ತೆ. ನೋಡಿ ಸುಮಾರು ಜನ ಎಲ್ಲ ಮುಸ್ಲಿಮ್ಸ್ ಅವರೇ ಇದ್ದಾರೆ ಇಲ್ಲಿ. ಇದೆಲ್ಲ ಸೆಟ್ ತಗೋಬೇಕಂತ ಮೀಟರ್ ವೈಸ್ ಏನು ಕೊಡಲ್ಲ ಅವರು. ಸೊ ನೋಡಿ ಇದೆಲ್ಲನೂ ಅಷ್ಟೇ ಡ್ರೆಸ್ ಮೆಟೀರಿಯಲ್ಸ್ಗೆ ಕಲಂಕಾರಿ ಡಿಸೈನ್ಸ್. ಒಂದೊಂದು ಕಡೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ, ಒಂದೊಂದು ಕಡೆ ತಾನಲ್ಲಿ ಅರಿಸ್ಕೊಬೇಕು. ಮೀಟರ್ ಲೆಕ್ಕ, ನಮ್ಗೆ ಎಷ್ಟು ಮೀಟರ್ ಬೇಕೋ ಅಷ್ಟು ಅರಿಸ್ಕೊಬೋದು, ಆ ರೀತಿ ಇರುತ್ತೆ. ನೋಡಿ ಸುಮಾರು ಅಂಗಡಿಗಳು ಎಲ್ಲ ಹೊರಗಡೆ ಎಲ್ಲ ಹಾಕಿರ್ತಾರೆ, ಹ್ಯಾಂಗ್ ಮಾಡಿರ್ತಾರೆ ಯಾವ್ಯಾವ ಡಿಸೈನ್ ಇದೆ ಅವ್ರ ಹತ್ರ ಅಂತ ಹೇಳಿಬಿಟ್ಟು. ಸೊ ಇವತ್ತಂತೂ ತುಂಬ ಫ್ರೀ ಆಗಿತ್ತು, ನಾವು ವೀಕ್ ಡೇಲಿ ಹೋಗಿರೋದಕ್ಕೂ. ಸೊ ನೋಡ್ಬೋದು ಎಷ್ಟು ಖಾಲಿ ಇದೆ ರೋಡು ಅಂತ ಹೇಳಿ. ಆಮೇಲೆ ಸ್ವಲ್ಪ ಜಾಸ್ತಿ ಆಯಿತು ವೆಹಿಕಲ್ಸ್ಗಳೆಲ್ಲನೂ. ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದರೆ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ, ಬಟ್ ಇಲ್ಲಿ ತೊಗೊಂಡು ಬರೋದೇ ಕಷ್ಟ ಸ್ವಲ್ಪ. ಹಾಗಾಗಿ ಇಲ್ಲಿ ನಾವು ಸ್ವಲ್ಪ ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ನೆಲ್ಲ ಸೆಲೆಕ್ಟ್ ಮಾಡಿ ತೊಗೊಂಡು ಈಗ ವಾಪಸ್ ಬರ್ತಾ ಇದ್ದೀವಿ. ಶ್ರೀರಾಮ್ಪುರದಲ್ಲಿ ಮ್ಯಾಟ್ಸು ಮತ್ತು ಬೆಡ್ ಸ್ಪ್ರೆಡ್ಗಳೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಕಮ್ಮಿ ರೇಟ್ಗೂ ಇರುತ್ತೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ನೋಡ್ಬೋದು, ನಾವಿವತ್ತು ಬರೀ ಅದನ್ನೇ ತೊಗೊಂಡಿದ್ದೀವಿ ಈಗ, ಮ್ಯಾಟ್ಸು ಮತ್ತು ಬೆಡ್ ಸ್ಪ್ರೆಡ್. ರೋಡ್ ಸೈಡಲ್ಲೇ ಈ ರೀತಿ ಸುಮಾರು ಅಂಗಡಿಗಳೆಲ್ಲ ಇರುತ್ತೆ, ಓಪನ್ ಶಾಪ್ ಇದು. ಸೊ ಎಷ್ಟು ಚೆನ್ನಾಗಿರೋ ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ಟವಲ್ಗಳು, ಕರ್ಟನ್ಗಳು, ಸೊ ತುಂಬ ಮತ್ತು ಡ್ರೆಸ್ ಮೆಟೀರಿಯಲ್ಸ್ಗಳು, ಸ್ಟಿಚ್ ಮಾಡೋವಂಥದ್ದು ಮೆಟೀರಿಯಲ್ಸ್ಗಳು ಎಲ್ಲ ತುಂಬ ಪೀಸ್ಗಳೆಲ್ಲ ಇರುತ್ತೆ. ಸೊ ನೋಡ್ಬೋದು, ಬಾರ್ಗೇನು ಮಾಡ್ಬೋದು, ಹೋಲ್ಸೇಲ್ ಅಂಗಡಿಗಳಲ್ವಾ. ಸೊ ಕಮ್ಮಿ ರೇಟ್ಗೂ ಹಾಕ್ಕೊಡ್ತಾರೆ. ಡ್ರೆಸ್ ಮೆಟೀರಿಯಲ್ಸ್ದು ಈ ರೀತಿ ಡಿಸೈನ್ಸ್ ಅಂತ ನಾವು ಫೋಟೋ ಏನಾದ್ರು ತಂದುಬಿಟ್ರೆ, ಸೊ ಅದೇ ರೀತಿ ನೋಡಿ ಎಷ್ಟು ಮೀಟರ್ ಬೇಕು ಅಂತ ಟೈಲರ್ನ ಕೇಳಿಕೊಂಡು ನಾವು ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ತೊಗೊಬೋದು. ಸೊ ತುಂಬ ವರ್ತ್ ಅಂತಲೇ ಅನಿಸುತ್ತೆ. ಶ್ರೀರಾಮ್ಪುರ ತುಂಬ ವರ್ತು ನಾವು ಮೆಟೀರಿಯಲ್ಸ್ ತೊಗೊಳೋದಕ್ಕೆ. ಸೊ ಚಿಕ್ಕಪೇಟೆನೂ ಓಕೆ ಚೆನ್ನಾಗಿರುತ್ತೆ, ಬಟ್ ಇಲ್ಲಿ ಸ್ವಲ್ಪ ಕಮ್ಮಿ ರೇಟೇ ಅಂತ ಅನ್ನಿಸ್ತು ನಮಗೆ. ಸೊ ನೋಡೋಣ, ಇನ್ನೊಂದು ಸತಿ ಫಂಕ್ಷನ್ ಇದ್ದಾಗ ಹೋಗಿ ಸ್ಟಿಚ್ ಮಾಡೋದಕ್ಕೆ ತೊಗೋಬೋದು. ಸೊ ಬರ್ತಾ ಇದ್ವಿ, ನೆಕ್ಸ್ಟ್ ಇನ್ನೊಂದು ಅಂಗಡೀಲಿ ಯಾವುದೋ ಚೆನ್ನಾಗಿರೋ ಬಟ್ಟೆ ಅಂತ ಅಂದ್ಬಿಟ್ಟು ಅಲ್ಲೊಂದ್ಸಲಿ ನೋಡೋಣ ಅಂತ ಅಂದ್ಬಿಟ್ಟು ಅನ್ನಿಸ್ತು. ನೋಡಿ ಹೊರಗಡೆನೇ ಹಾಕಿದ್ದಾರೆ ಯಾವ್ಯಾವ ರೀತಿ ರೇಟ್ ಅಂತ ಎಲ್ಲ ಹೇಳಿ, ಹಾಗಾಗಿ ಒಳಗಡೆ ಹೋಗಿ ನೋಡೋಣ ಅಂತ ಹೇಳಿ ಒಳಗಡೆ ಹೋದ್ವಿ. ಜೀನ್ಸ್ ಟಾಪ್ಸ್ಗಳೆಲ್ಲ ಇದೆ ಅಂತ. 350 ತೋರಿಸಿ. ಇದೆಲ್ಲ ಕಾಟನ್ ಡ್ರೆಸ್ಸಸ್ಸು, ರೆಡಿ ಡ್ರೆಸ್ಸಸ್ಸು, 350 ರುಪೀಸು. ತುಂಬ ಚೆನ್ನಾಗಿದೆ. ನಾವು ಶ್ರೀರಾಮ್ಪುರಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಸೊ ಹೋಗಿ ಬಂದ್ವಿ. ಸೊ ಅಲ್ಲಿಂದ ಏನೇನು ಐಟಮ್ಸ್ ತಂದಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಎಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ. ಸೊ ಅಲ್ಲಿ ಶ್ರೀರಾಮ್ಪುರದಲ್ಲಿ ಕೆ ಜಿ ಲೆಕ್ಕ ನಾವೇನು ತೊಗೊಂಡ್ರು ಮೆಟೀರಿಯಲ್ಸ್ ಐಟಮ್ಸ್ಗಳೆಲ್ಲ ಕೆ ಜಿ ಲೆಕ್ಕದಲ್ಲಿ ಮ್ಯಾಟ್ಸ್ಗಳು ತೊಗೊಂಡು ಬಂದಿದ್ದೀನಿ ನಾನು. ಸೊ ಇದು ಅಷ್ಟೇ ಕೆ ಜಿ ಲೆಕ್ಕದಲ್ಲಿ 1 kg ಒಂದು 2 ರಿಂದ 3 ಬರುತ್ತೆ, ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತದು. ಸೊ ಹಾಗಾಗಿ ಕೆ ಜಿ 300, 350, 400 ಆ ರೇಂಜಲ್ಲಿ ಇರುತ್ತೆ. ಸೊ ನಾವು ಯಾವ ರೀತಿ ತೊಗೋತೀವೋ ಆ ರೀತಿ ಬರುತ್ತೆ. ಸೊ ನಾನು ಒಂದು 2 kg ತೊಗೊಂಡು ಬಂದೆ. ಸೊ ತುಂಬ ಚೆನ್ನಾಗಿದೆ ಮ್ಯಾಟ್ಸ್ಗಳೆಲ್ಲನೂ. ಬ್ಯಾಕ್ ಸೈಡು ನೋಡಿ ಇದೆಲ್ಲ ಗ್ರಿಪ್ ಇರುತ್ತೆ, ಚೆನ್ನಾಗಿದೆ. ಸೊ ಹಾಗೆ ಬಂದರೆ ಈಗ ಬೆಡ್ಶೀಟ್ಗಳು. ಸೊ ಬೆಡ್ಶೀಟ್ಗಳು ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಇಲ್ಲೆಲ್ಲನೂ, ಒಳ್ಳೆ ಕ್ವಾಲಿಟಿ ಕಾಟನ್ ಮೆಟೀರಿಯಲ್ಲೇ ಇದೆ. ಸೊ ಇದು ಅಷ್ಟೇ ನೋಡಿ 350 ರುಪೀಸು, ದೊಡ್ಡ ಕಾಟ್ಗೆ ಆಗುತ್ತೆ. ಸೊ ಹಾಗಾಗಿ ನಾವು ಒಂದು 3 ಬೆಡ್ಶೀಟ್ ತೊಗೊಂಡು ಬಂದಿದ್ದೀನಿ. ಕಲರ್ಸು, ಡಿಸೈನು ಯಾವ ರೀತಿ ನಮ್ಗೆ ಯಾವ್ದು ಬೇಕೋ ಅದನ್ನು ತೋರಿಸಿದ್ರೆ ಕೊಡ್ತಾರವರು. ಸೊ ಇದು ಅಷ್ಟೇ
ಕಿಂಗ್ ಸೈಜ್ ಬೆಡ್ಗೂ ಆಗುತ್ತೆ, 2 ಪಿಲ್ಲೋಸ್ ಬರುತ್ತೆ. ಸೊ ಅಂದರೆ ಸಪ್ರೇಟ್ ಇರೋದಿಲ್ಲ, ನಾವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಬೇಕು. ನೆಕ್ಸ್ಟು ಇಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ತಂದಿದ್ದೀನಿ, ಟಾಪ್ಗೆ ಆಗುವಂಥ ಮೆಟೀರಿಯಲ್ಸ್ಗಳು ನೋಡಿ. ಇದು ಬ್ಲ್ಯಾಕಲ್ಲಿ ತಂದಿದ್ದೀನಿ, ಇದು ಅಷ್ಟೇ 100 ರುಪೀಸ್. 2 ಮೀಟರ್ಸ್ ಇದೆ ಅನ್ಸುತ್ತೆ ಇದು ನೋಡಿ. ಇದು 100 ರುಪೀಸ್, ಇದು ಫುಲ್ 2 ಮೀಟರ್ ಸೇರಿ 100 ರುಪೀಸು. ಅಲ್ಲಿ ತಾನಲ್ಲಿ ಮಿಕ್ಕಿರುತ್ತಲ್ವ ಆ ಥರದ್ದೆಲ್ಲ ಸಪ್ರೇಟ್ ಇಟ್ಟಿರ್ತಾರೆ, ಬೇಕಂದರೆ ತೊಗೊಳ್ಬೋದು. ಇದು 2 ಮೀಟರ್ಸ್ಗೆ 100 ರುಪೀಸು. ನಾನು ಅದರಲ್ಲೇ ಇದು ಒಂದು ತೊಗೊಂಡು ಬಂದೆ ನೋಡಿ. ಇದು ಅದೇ ಥರದ್ದು, ಇದು ಚೆನ್ನಾಗಿದೆ. ಇದು 100 ರುಪೀಸು. 2 ಮೀಟರ್ಸ್ಗಿಂತ ಒಂಚೂರು ಜಾಸ್ತಿ ಇದೆ ಅನಿಸ್ತಿದ್ದು. ಸೊ ನೆಕ್ಸ್ಟು ಒಂದು ಡ್ರೆಸ್ ತಂದೆ, 3 ಪೀಸ್ ಡ್ರೆಸ್. ಇದು ಕಾಟನ್ನು ಚೆನ್ನಾಗಿದೆ. ನಾನು XXL ತೊಗೊಬಂದೆ. ಕಾಟನ್ ಅಲ್ವಾ, ಅಕಸ್ಮಾತ್ ವಾಶ್ ಮಾಡಿದ್ರೆ ಸಿಂಕ್ ಆಗ್ಬೋದು ಅಂತ ಹೇಳಿ. ನೋಡಿ ಈ ರೀತಿ ಎಲ್ಲೋ ಡ್ರೆಸ್ಸು ವಿ ನೆಕ್ ಇದೆ, ಗ್ಲಾಸ್ ವರ್ಕ್ ಬಂದಿದೆ ಇದರಲ್ಲಿ. ಪ್ಯಾಂಟು ಅಷ್ಟೇ, ಪ್ಯಾಂಟು ಚೆನ್ನಾಗಿದೆ, ಮತ್ತು ದುಪ್ಪಟ್ಟನೂ ಬಂದಿದೆ. ಸೊ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಡ್ರೆಸ್ಸು ಅಷ್ಟೇ. ಸೊ ಮಕ್ಳದ್ದು ಇದೆ, ಬೆಡ್ಶೀಟು ಮತ್ತು ಬೆಡ್ ಸ್ಪ್ರೆಡ್ಡು, ಮ್ಯಾಟ್ಸ್ಗಳು ಎಲ್ಲ ತುಂಬ ಇದೆ. ಸೊ ನಾವು ಮಾರ್ನಿಂಗ್ ಒಂದು 12 o'clock ಹಂಗೆ ಹೋದ್ವಿ. ಅವಾಗೆಲ್ಲ ಶಾಪ್ಸ್ ಎಲ್ಲ ಓಪನ್ ಆಗ್ತಾ ಇತ್ತು. ಸೊ ಅಷ್ಟು ಜನ ಏನಿರಲ್ಲ, ಕ್ರೌಡ್ ಏನಿರಲ್ಲ. ಸೊ ಹೋಗ್ಬೋದು, ನೀವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು. ಅಂದರೆ ಎಲ್ಲನೂ KG ಲೆಕ್ಕದಲ್ಲಿ ಅಲ್ಲಿ ಸಿಗೋವಂಥದ್ದು, ಬೆಡ್ಶೀಟು, ಮ್ಯಾಟ್ಸ್ ಎಲ್ಲನೂ. ಸೊ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಚಿಕ್ಕಪೇಟೆಗಿಂತ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಎಲ್ಲ ಅದೇ ರೀತಿನಿ ಎಲ್ಲನೂ ಬ್ಲೌಸ್ದು ಅಂದರೆ ಕಲಂಕಾರಿ ಡಿಸೈನು, ವೆಲ್ವೆಟಲ್ಲೇ ತುಂಬ ಇದೆ ವೆರೈಟೀಸು, ಚುಮ್ಕಿ ವರ್ಕ್ಸ್ ಎಲ್ಲ ಬಂದಿದೆ ಈಗ. ಸೊ ಸುಮಾರು ಎಲ್ಲನೂ ನೋಡಿದ್ವಿ. ಸೊ ನಮ್ಗೆ ಇಷ್ಟ ಆಗಿದ್ದೆಲ್ಲ ತೊಗೊಂಡು ಬಂದಿದ್ದೀವಿ. ಸೊ ಮತ್ತೆ ಇನ್ನೊಂದು ಟೈಮ್ ಹೋಗಬೇಕು. ಸೊ ಯಾವ್ದಾದ್ರು ಫಂಕ್ಷನ್ ಇದ್ದಾಗ, ಮದುವೆ ಆ ಥರ ಏನಾದ್ರು ಫಂಕ್ಷನ್ ಇದ್ದಾಗ ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಬೋದು. ಮಕ್ಕಳಿಗೆ ಡ್ರೆಸ್ ಮೆಟೀರಿಯಲ್ಸು ಅಷ್ಟೇ ತುಂಬ ಚೆನ್ನಾಗಿದ್ದಾವೆ, ಕಮ್ಮಿ ರೇಟ್ಗೆ ಇದೆ. ನಮ್ಮದು ಡ್ರೆಸ್ಗಳು, ಟಾಪ್ಸು, ಜೀನ್ಸ್ ಮೇಲೆ ಟಾಪ್ಸು ಎಲ್ಲನೂ ತುಂಬ ಸಿಗುತ್ತೆ. ಸೊ ಹೋಗಿ ಪರ್ಚೇಸ್ ಮಾಡಿ ಫ್ರೀ ಇದ್ದಾಗ. ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ, ಹಾಗಾಗಿ ಫುಲ್ ಖಾಲಿ ಇತ್ತು, ಅಷ್ಟೇನು ಕ್ರೌಡ್ ಇರಲಿಲ್ಲ. ವೀಕೆಂಡಲ್ಲಿ ಹೇಗೋ ಗೊತ್ತಿಲ್ಲ, ಕ್ರೌಡ್ ಇರುತ್ತೆ ಅನಿಸುತ್ತೆ. ಸೊ ಮಲ್ಲೇಶ್ವರಂಗೆ ಹೋದರೂ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಹಾಗಾಗಿ ನಾವು ಇಲ್ಲಿ ಹೋದ್ವಿ, ಫಸ್ಟ್ ಟೈಮ್ ಹೋಗಿದ್ದು. ಸೊ ತುಂಬ ಚೆನ್ನಾಗಿ, ಅಂದರೆ ಅಂಗಡಿಗಳೆಲ್ಲ ಪಕ್ಕದಲ್ಲೇ ಇದೆ, ಉದ್ದಕ್ಕೂ ಇದೆ, ರೋಡ್ ಫುಲ್ಲು ಅದೇ ಇದೆ. ನಾವು ಲೂಲು ಮಾಲ್ ಸ್ಟಾಪ್ ಇಳಿದು ಅಲ್ಲೇ ಒಂದು ಆರ್ಚ್ ಸಿಗುತ್ತೆ, ಆರ್ಚ್ ಒಳಗಡೆ ಹೋದರೆ ಫುಲ್ ಅದು ಶ್ರೀರಾಮ್ಪುರ. ಸೊ ನೀವು ಒಂದ್ಸತಿ ಹೋಗಿ ಬನ್ನಿ. ಸೊ ನಾನು ಈ ಥರ ಮೆಟೀರಿಯಲ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಸೊ ನೋಡ್ಕೊಂಡು ಬನ್ನಿ ಈ ವ್ಲಾಗ್ನ ಫುಲ್ಲನ್ನು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.